ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ನಮಸ್ಕಾರ ಸ್ನೇಹಿತರೆ. ಏಪ್ರಿಲ್ ಆರಂಭದಲ್ಲಿ ಈ ವರ್ಷದ ಅತ್ಯಂತ ವೀಕ್ ಪಾಯಿಂಟ್ ತಲುಪಿದ್ದ ಭಾರತದ ಸ್ಟಾಕ್ ಮಾರ್ಕೆಟ್ ಇನ್ನೇನು ರಿಕವರ್ ಆಗ್ತಿದೆ ಅನ್ನೋ ಟೈಮ್ನಲ್ಲಿ ಮತ್ತೆ ಭಾರತ ಪಾಕಿಸ್ತಾನ ನಡುವಿನ ಟೆನ್ಷನ್ ಬಂದು ಮಾರ್ಕೆಟ್ ಅನ್ನ ಕಾಡುತ್ತಾ ಅನ್ನೋ ಆತಂಕ ನಿರ್ಮಾಣ ಆಗಿದೆ. ಯುದ್ಧ ಶುರುವಾಗ್ಬಿಡುತ್ತಾ? ಯುದ್ಧ ಶುರುವಾದರೆ ಮಾರ್ಕೆಟ್ ಮೇಲೆ ಪರಿಣಾಮ ಬೀರುತ್ತಾ? ಯುದ್ಧ ಶುರುವಾಗಿಲ್ಲ ಅಂದ್ರೂ ಟೆನ್ಷನ್ ಕಂಟಿನ್ಯೂ ಆದರೆ ಮಾರ್ಕೆಟ್ನಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಜಾಸ್ತಿ ಆಗುತ್ತಾ? ಈ ರೀತಿದೆಲ್ಲ ಆತಂಕ ಇದೆ. ಜೊತೆಗೆ ಸ್ನೇಹಿತರೆ, ಯುದ್ಧ ಶುರುವಾದರೆ ಸ್ಟಾಕ್ ಮಾರ್ಕೆಟ್ ಶಟ್ ಡೌನ್ ಏನಾದರೂ ಮಾಡ್ತಾರಾ? ಈ ಹಿಂದೆ ಯುದ್ಧಗಳು ನಡೆದಾಗ ಮಾರ್ಕೆಟ್ನಲ್ಲಿ ಏನಾಗಿತ್ತು ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಹೆಚ್ಚಾಯಿತು ಮಾರ್ಕೆಟ್ ಚಂಚಲತೆ. ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ ದಾಳಿ ಆಯಿತು. ಏಪ್ರಿಲ್ 7ರಿಂದ ಏಪ್ರಿಲ್ 28ವರೆಗೆ 9.54% ಏರಿ 80,218 ಪಾಯಿಂಟ್ಸ್ ತಲುಪಿದ್ದ ಬೆಂಚ್ ಮಾರ್ಕ್ ಇಂಡೆಕ್ಸ್ ಸೆನ್ಸೆಕ್ಸ್ ಬುಧವಾರದ ಟ್ರೇಡಿಂಗ್ ಅಂತ್ಯಕ್ಕೆ 80,242 ಪಾಯಿಂಟ್ಸ್ನಲ್ಲಿ ಕುಳಿತಿತ್ತು. ಒಂದು ವಾರದಿಂದ ಮತ್ತೆ ಮಾರ್ಕೆಟ್ ಫ್ಲಾಟ್ ಆಗಿತ್ತು. ಇದರ ಜೊತೆಗೆ ಮಾರ್ಕೆಟ್ ವಾಲಟಿಲಿಟಿ ಅಂದರೆ ಚಂಚಲತೆಯನ್ನು ತೋರಿಸೋ ಇಂಡಿಯಾ ವಿಕ್ಸ್ ವಾಲಟಿಲಿಟಿ ಇಂಡೆಕ್ಸ್ 11% ರೈಸ್ ಆಗಿದೆ. ಕಳೆದ ವಾರ ಇಂಡಿಯಾ ವಿಕ್ಸ್ ಇಂಡೆಕ್ಸ್ 23% ಕಮ್ಮಿಯಾಗಿ ಮಾರ್ಕೆಟ್ ರಿಕವರಿ ಆಗೋ ಸೂಚನೆ ಕೊಟ್ಟಿತ್ತು. ಆದರೆ ಮತ್ತೆ 4 ಉಗ್ರರು ಭಾರತದ ಒಳಗೆ ನುಗ್ಗಿ ಭಾರತದಲ್ಲಿ ಕಾಶ್ಮೀರದಲ್ಲಿ ಉಗ್ರ ದಾಳಿ ಮಾಡಿ ಅಗೇನ್ ಭಾರತ ಪಾಕಿಸ್ತಾನ ನಡುವೆ ಟೆನ್ಷನ್ ಶುರುವಾಗಿ ಆರ್ಥಿಕತೆಯನ್ನು ವಾಲಟೈಲ್ ಮಾಡಿದ್ದಾರೆ. ಶುರುವಾಯಿತು ಪ್ರಾಫಿಟ್ ಬುಕ್ಕಿಂಗ್. ಯುದ್ಧದ ಟೆನ್ಷನ್ನಿಂದ ಡಿಫೆನ್ಸ್ ಸ್ಟಾಕ್ಗಳಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಶುರುವಾಗಿದೆ. ಬುಧವಾರದ ಸೆಷನ್ನಲ್ಲಿ HAL, GRSC, ಡೇಟಾ ಪ್ಯಾಟರ್ನ್ಸ್, ಕೊಚಿನ್ ಶಿಪ್ ಯಾರ್ಡ್ ಮುಂತಾದ ಸ್ಟಾಕ್ಗಳಲ್ಲಿ 5.2% ವರೆಗೂ ಜನ ಹಣವನ್ನು ವಾಪಸ್ ತಗೊಂಡಿದ್ದಾರೆ. ಪಹಲ್ಗಾಮ್ ದಾಳಿಯಿಂದ ಟೂರಿಸಂಗೆ ಹೊಡೆತ ಬೀಳೋ ಸಾಧ್ಯತೆ ಇರೋದ್ರಿಂದ ಹೋಟೆಲ್ ಸ್ಟಾಕ್ಸ್, ಏವಿಯೇಷನ್ ಸ್ಟಾಕ್ಸ್ನಲ್ಲೂ ಕೂಡ ಸೆಲ್ಲಿಂಗ್ ಪ್ರೆಷರ್ ಕಂಡುಬಂದಿದೆ. ಮೊದಲೇ ಟ್ರಂಪ್ ಟ್ಯಾರಿಫ್ನಿಂದಾಗಿ ಜಾಗತಿಕ ಅನಿಶ್ಚಿತತೆ ಇದೆ. ಹೀಗಾಗಿ ಮಾರ್ಕೆಟ್ನಲ್ಲಿ ಸಣ್ಣ ರ್ಯಾಲಿ ಕಂಡು ಬಂದರೂ ಕೂಡ ಅದರ ಬೆನ್ನಲ್ಲೇ ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇದೆ. ಅದರ ಜೊತೆಗೆ ಈಗ ಈ ಅಶಾಂತಿಯ ವಾತಾವರಣ ಕೂಡ ನಿರ್ಮಾಣ ಆಗಿ ಮಾರ್ಕೆಟ್ನಲ್ಲಿ ಇನ್ನಷ್ಟು ವಾಲಟಿಲಿಟಿ ಕಂಡು ಬರ್ತಾ ಇದೆ. ಹಾಗಿದ್ರೆ ಒಂದು ವೇಳೆ ಪರಿಸ್ಥಿತಿ ಎಸ್ಕಲೇಟ್ ಆಗ್ತಾ ಹೋದ್ರೆ ಏನಾಗಬಹುದು, ಇನ್ನಷ್ಟು ಅಶಾಂತಿ ಆದರೆ ಏನಾಗಬಹುದು, ಸಂಘರ್ಷ ಶುರುವಾದರೆ ಏನಾಗಬಹುದು ಎಲ್ಲ ನೋಡ್ತಾ ಹೋಗೋಕ್ಕಿಂತ ಮುಂಚೆ ಸ್ನೇಹಿತರೆ, ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಸ್ಟೇಬಲ್ ಮನಿ ಬಗ್ಗೆ ನಿಮಗೆ ಹೇಳ್ತೀವಿ. ಹೈ ಇಂಟ್ರೆಸ್ಟ್ ರೇಟ್ FDಗಳನ್ನು ನೀವು ಈಸಿಯಾಗಿ ಇವರ ಪ್ಲಾಟ್ಫಾರ್ಮ್ ಥ್ರೂ ಬ್ಯಾಂಕ್ಗಳಲ್ಲಿ ಬುಕ್ ಮಾಡಬಹುದು. ಯುದ್ಧದಂತಹ ಸಿಚುವೇಶನ್ ಇಂಥ ಟೈಮ್ನಲ್ಲಿ ಮಾರ್ಕೆಟ್ ಪ್ಯಾನಿಕ್ ಸೆಲ್ ಆಫ್ ಆಗೋದ್ರಿಂದ ಮಾರ್ಕೆಟ್ ಹೂಡಿಕೆಯಲ್ಲಿ ರಿಸ್ಕ್ ಇದ್ದೇ ಇರುತ್ತೆ. ಹಾಗಾಗಿ ಯಾವುದೇ ಮಾರ್ಕೆಟ್ ತಜ್ಞರು, ಹೂಡಿಕೆ ತಜ್ಞರು ಏನು ಹೇಳ್ತಾರೆ, ಡೈವರ್ಸಿಫೈ ಮಾಡಿ, ಪೂರ್ತಿ ಹಣವನ್ನು ಒಂದೇ ಬುಟ್ಟಿಲಿ ಇಡಬೇಡಿ, ಈಕ್ವಿಟಿಲಿ ಇಡಬೇಡಿ. ಒಂದೇ ಬುಟ್ಟಿಲಿ ಎಲ್ಲ ಮೊಟ್ಟೆ ಇಟ್ಟಾಗ ಬಿದ್ದಾಗ ಹೇಗೆ ಎಲ್ಲ ಮೊಟ್ಟೆ ಹಾಳಾಗ್ಬಿಡುತ್ತೋ ಅದೇ ರೀತಿ ಎಲ್ಲ ದುಡ್ಡನ್ನು ಈಕ್ವಿಟಿ ಒಂದರಲ್ಲೇ ಹಾಕಬೇಡಿ. ಸೇಫರ್ ಸೈಡ್ ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರೂಮೆಂಟಲ್ಲಿ, ಫಿಕ್ಸೆಡ್ ಡೆಪಾಸಿಟು, ಡೆಟ್ ಬಾಂಡ್ಸು, ಡೆಟ್ ಮ್ಯೂಚುವಲ್ ಫಂಡ್ಸು, ಈ ರೀತಿ ಸೇಫರ್ ಸೈಡ್ ಕೂಡ ಇಡಬೇಕು ಅಂತ ಹೇಳ್ತಾರಲ್ಲ. ಸೊ ಈ ಟೈಮ್ನಲ್ಲೂ ಕೂಡ ಇದು ರಿಲೆವೆಂಟ್ ಆಗುತ್ತೆ. ಒಂದು ವೇಳೆ ನೀವು ಮಾರ್ಕೆಟ್ನಿಂದ ಹಣ ತೆಗಿತಾ ಇದ್ದೀರಾ ಅಂದರೂ ಕೂಡ ಅದನ್ನು ಫಿಕ್ಸೆಡ್ ಡೆಪಾಸಿಟ್ನಂಥ ಸೇಫರ್ ಇನ್ಸ್ಟ್ರೂಮೆಂಟ್ಗಳಲ್ಲಿ ಹೂಡಿಕೆ ಮಾಡೋದ್ರಿಂದ ಹಣಕ್ಕೆ ಸೇಫ್ಟಿ, ಹಾಗೂ ನೀವು ಒಂದು ವೇಳೆ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇರೋ FDನ ಬುಕ್ ಮಾಡಿಕೊಂಡ್ರೆ ಜಾಸ್ತಿ ಇಂಟ್ರೆಸ್ಟನ್ನು ಬುಕ್ ಮಾಡ್ಕೊಳ್ಳೋ ಅವಕಾಶ ಕೂಡ ಸಿಗುತ್ತೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಸ್ನೇಹಿತರೆ, RBI ಇಂಟ್ರೆಸ್ಟ್ ರೇಟ್ ಕಟ್ ಮಾಡೋ ಸೈಕಲ್ ಕೂಡ ಶುರು ಮಾಡಿದೆ. ಸೊ FD ಇಂಟ್ರೆಸ್ಟ್ ರೇಟ್ಗಳು ಡೌನ್ ಆಗೋಕೆ ಶುರುವಾಗಿವೆ. ಸೊ FD ಬುಕ್ ಮಾಡ್ಕೊಳ್ಳೋಕೆ ಇದು ಬಹಳ ಒಳ್ಳೆ ಟೈಮ್. 9% ವರೆಗೂ ಇಂಟ್ರೆಸ್ಟ್ ಕೊಡೋ FDಗಳನ್ನು ಸ್ಟೇಬಲ್ ಮನಿ ಆ್ಯಪ್ ಬಳಸಿ ಮನೆಯಲ್ಲೇ ಕೂತು ಕೆಲವೇ ನಿಮಿಷದಲ್ಲಿ ನೀವು ಬುಕ್ ಮಾಡ್ಬೋದು ಬ್ಯಾಂಕ್ಗಳಲ್ಲಿ. ಉದಾಹರಣೆಗೆ ನಾರ್ತ್ ಈಸ್ಟ್ ಬ್ಯಾಂಕ್ 8.7% ಇಂಟ್ರೆಸ್ಟ್ ಕೊಡ್ತಾ ಇದೆ. ಯೂನಿಟಿ ಬ್ಯಾಂಕ್ ರೆಗ್ಯುಲರ್ FDಗಳಿಗೆ 8.60% ವರೆಗೂ ಇಂಟ್ರೆಸ್ಟ್ ಕೊಟ್ಟರೆ, ಸೀನಿಯರ್ ಸಿಟಿಸನ್ಸ್ಗೆ 9.1% ವರೆಗೂ ಇಂಟ್ರೆಸ್ಟ್ ಕೊಡ್ತಾ ಇದೆ. ಈ ಆ್ಯಪ್ನಲ್ಲಿ FD ಆಫರ್ ಮಾಡ್ತಿರೋ ಬ್ಯಾಂಕ್ಗಳ ಪೈಕಿ ಯೂನಿಟಿ ಬ್ಯಾಂಕ್ನ ಇಂಟ್ರೆಸ್ಟ್ ಹೈಯೆಸ್ಟ್. ವಿಶೇಷ ಏನು ಅಂದರೆ ಸ್ಟೇಬಲ್ ಮನಿ ಆ್ಯಪ್ ಥ್ರೂ ನೀವು ಬ್ಯಾಂಕ್ಗಳಿಗೆಲ್ಲ ಹೋಗಿ ಅಲ್ಲೆಲ್ಲ ಅಕೌಂಟ್ ಓಪನ್ ಮಾಡಿಕೊಂಡು ಆಮೇಲೆ FD ಬುಕ್ ಮಾಡಬೇಕು ಅಂತಿಲ್ಲ. ಅವರೆಲ್ಲ ಈ ಆ್ಯಪ್ನಲ್ಲಿ ಲಿಸ್ಟ್ ಆಗಿದ್ದಾರೆ, ಬಂದು ಜಾಯಿನ್ ಆಗಿದ್ದಾರೆ. ಸೊ ಈ ಆ್ಯಪ್ ಮೂಲಕ ನೀವು ಸ್ಟೇಬಲ್ ಮನಿ ಮೂಲಕ ಆ ಬ್ಯಾಂಕ್ಗಳಲ್ಲಿ ಕೂತಲ್ಲೇ FD ಬುಕ್ ಮಾಡಿ FD ಸರ್ಟಿಫಿಕೇಟನ್ನು ಪಡ್ಕೋಬೋದು ಕೆಲವೇ ಕ್ಲಿಕ್ಸಲ್ಲಿ. ನಿಮ್ಮ ಗಮನಕ್ಕಿರಲಿ, ಸ್ಟೇಬಲ್ ಮನಿ ಒಂದು ಬಸ್ ಸ್ಟ್ಯಾಂಡೋ, ಏರ್ಪೋರ್ಟೋ ಅಥವಾ ಪೋರ್ಟೋ ಇದ್ದ ಹಾಗೆ. ಅದರಲ್ಲಿರೋ ಬ್ಯಾಂಕ್ಗಳು ಬಸ್ಸು, ಏರ್ಲೈನ್ ಕಂಪನಿಗಳ ವಿಮಾನಗಳು ಇದ್ದ ಹಾಗೆ. ಸೊ ಇವರೊಂದು ಪ್ಲ್ಯಾಟ್ಫಾರ್ಮ್ ಅಷ್ಟೇ. ಅಲ್ಲಿ ಈ ಬ್ಯಾಂಕ್ಗಳು ಬಂದು ಜಾಯಿನ್ ಆಗಿ ನಿಮಗೆ FDಯನ್ನು ಆಫರ್ ಮಾಡ್ತಾ ಇದ್ದಾರೆ. ನೇರವಾಗಿ ಬ್ಯಾಂಕ್ಗಳೊಂದಿಗೆ ನಿಮ್ಮನ್ನು ಇದು ಕನೆಕ್ಟ್ ಮಾಡುತ್ತೆ. ಬ್ಯಾಂಕ್ನ ಅಧಿಕಾರಿಗಳೇ ನಿಮ್ಮೊಂದಿಗೆ ವಿಡಿಯೋ KYC ಮಾಡಿಕೊಂಡು ನಿಮಗೆ FD ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ.
ಅದು ಅಲ್ಲದೆ ನೀವು ಬುಕ್ ಮಾಡೋ FDಗಳಿಗೆ RBIನ ಸಬ್ಸಿಡರಿ ಆಗಿರೋ DICGC ಇಂದ 5 ಲಕ್ಷ ರೂಪಾಯಿಗಳ ತನಕ ಇನ್ಶೂರೆನ್ಸ್ ಇರುತ್ತೆ. ಇಲ್ಲಿ FDಗಳಿಗೆ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಕೇವಲ ಒಂದಲ್ಲ, ಸ್ಟೇಬಲ್ ಮನಿ ಆ್ಯಪ್ ಬಳಸಿ ನೀವು ಹಲವು ಬ್ಯಾಂಕ್ಗಳಲ್ಲಿ FD ಇಡ್ಬೋದಲ್ವಾ. ನಿಮ್ಮ ಹತ್ರ ಉದಾಹರಣೆಗೆ 20 ಲಕ್ಷ ರೂಪಾಯಿ ಇತ್ತು ಅಂತ ಅಂದ್ಕೊಳ್ಳಿ. ಸದ್ಯಕ್ಕೆ ನೀವು ಅದನ್ನು ಸೇಫರ್ ಸೈಡ್ ಇಡೋಣ ಅಂತ ಅಂದ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ಳಿ. ಎಮರ್ಜೆನ್ಸಿ ಫಂಡ್ ಆಗಿನೋ ಆಪರ್ಚುನಿಟಿ ಫಂಡ್ ಆಗಿನೋ ಸೇಫರ್ ಸೈಡ್ ಮೂವ್ ಮಾಡಿ ಇಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ಳಿ. ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟರೆ 3%, 2.25%, 3.5% ಅಂತ ಕೊಡ್ತಾರೆ. FD ಇಡೋಣ ಅಂತ ಅಂದ್ಕೊಂಡ್ರೆ ನೀವು ಯಾವುದೇ ಬ್ಯಾಂಕಲ್ಲಿ ಒಂದು ಬ್ಯಾಂಕಲ್ಲಿ ಇಟ್ಟರೆ ಇನ್ಶೂರೆನ್ಸ್ ಬರೋದು 5 ಲಕ್ಷ ರೂಪಾಯಿ ತನಕ ಮಾತ್ರ. ಆದರೆ ನೀವು ಸ್ಟೇಬಲ್ ಮನಿ ಆ್ಯಪ್ ಥ್ರೂ ಹೋಗಿ ಆರಾಮಾಗಿ ಬೇರೆ ಬೇರೆ ಬ್ಯಾಂಕ್ಗಳಿದೆ ಕೂತಲ್ಲೇ ಈ ಆ್ಯಪ್ ಥ್ರೂನೇ 4 ಬ್ಯಾಂಕ್ಗಳಲ್ಲಿ ಡಿಫ್ರೆಂಟ್ ಬ್ಯಾಂಕಲ್ಲಿ FD ಇಡೋ ಅವಕಾಶ ಇರೋದ್ರಿಂದ ಅದನ್ನು 4 ಕಡೆ ಡಿವೈಡ್ ಮಾಡ್ಬೋದು, 5, 5, 5, 5 ಅಂತ. ಆಗ ಅಷ್ಟು ಅಮೌಂಟ್ಗೂ ಕೂಡ ಪರ್ ಬ್ಯಾಂಕ್ ಪರ್ ಪ್ಯಾನ್ ಕಾರ್ಡ್ ಅಪ್ ಟು 5 ಲ್ಯಾಕ್ ತನಕ DICGCನ ಇನ್ಶೂರೆನ್ಸ್ ಇರೋದ್ರಿಂದ ಎಲ್ಲ ಅಮೌಂಟ್ಗೂ RBIನ DICGCನ ಇನ್ಶೂರೆನ್ಸ್ ಕವರೇಜ್ ಸಿಕ್ಬಿಡುತ್ತೆ. ಸೊ ನಿಮಗೂ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ನಾವು ಲಿಂಕನ್ನು ಕೊಟ್ಟಿರ್ತೀವಿ. ಕ್ಲಿಕ್ ಮಾಡೋ ಮೂಲಕ 200ಕ್ಕೂ ಅಧಿಕ ಬ್ಯಾಂಕ್ಗಳ FD ಇಂಟ್ರೆಸ್ಟ್ ರೇಟನ್ನು ಕಂಪೇರ್ ಮಾಡಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ FD ಕೊಡ್ತಾ ಇರೋ ಬ್ಯಾಂಕ್ಗಳಲ್ಲಿ ನೀವು FDಯನ್ನು ಬುಕ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಕೇವಲ 1000 ರೂಪಾಯಿಂದಲೂ FD ಇಡೋದನ್ನು ಆರಂಭ ಮಾಡಬಹುದು. ಈಗ ಆಲ್ರೆಡಿ 15 ಲಕ್ಷಕ್ಕೂ ಅಧಿಕ ಯೂಸರ್ಸ್ ಸ್ಟೇಬಲ್ ಮನಿಯನ್ನ ಯೂಸ್ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಗಮನಕ್ಕಿರಲಿ, ಇನ್ಸ್ಟೆಂಟ್ ವಿಡ್ರಾವಲ್ ಆಪ್ಷನ್ಸ್ ಕೂಡ ಕೆಲವೊಂದು ಬ್ಯಾಂಕ್ಗಳು ಕೊಡ್ತಾ ಇದ್ದಾವೆ. ನೀವು ಬೇಕಾದಾಗ ಅದನ್ನು ವಿಡ್ರಾ ಮಾಡ್ಕೋಬಹುದು. ಕೆಲವೇ ಸಮಯದಲ್ಲಿ ನಿಮ್ಮ ಅಕೌಂಟಿಗೆ ಬಂದದ್ದು ಬೀಳುತ್ತೆ ಅಮೌಂಟ್. ಹಾಗಾಗಿ ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿರೋ ಲಿಂಕನ್ನು ಮಿಸ್ ಮಾಡದೆ ಚೆಕ್ ಮಾಡಿ. ಅಲ್ಲಿರೋ ಬ್ಯಾಂಕ್ಗಳು, NBFCಗಳು ಎಲ್ಲವನ್ನು ಚೆಕ್ ಮಾಡಿ ನಿಮಗೆ ಆಸಕ್ತಿ ಇರೋದರಲ್ಲಿ ನೀವು FDಯನ್ನು ಇಡಬಹುದು. ಬ್ಯಾಂಕ್ಗಳಿಗೆ, ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳಿಗೆ DICGCನ ಇನ್ಶೂರೆನ್ಸ್ ಕವರೇಜ್ ಬರುತ್ತೆ. NBFCಗಳಿಗೆ ಇನ್ಶೂರೆನ್ಸ್ ಕವರೇಜ್ ಎಲ್ಲ ಬರಲ್ಲ. ಅವರ ಕ್ರೆಡಿಟ್ ರೇಟಿಂಗ್ ನೀವು ನೋಡ್ಕೋಬೇಕಾಗತ್ತೆ. ಅಂದರೆ ಬಜಾಜ್ ಫಿನಾನ್ಸು, ಶ್ರೀರಾಮ್ ಫಿನಾನ್ಸ್ ಎಲ್ಲರೂ ಅಲ್ಲಿದ್ದಾರೆ, ನೀವು ಚೆಕ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಕಾಮೆಂಟಲ್ಲಿ ಲಿಂಕ್ ಇದೆ. ಬನ್ನೀಗ ಸ್ಟೋರಿಯಲ್ಲಿ ಮುಂದುವರಿಯೋಣ. ಮಾರ್ಕೆಟ್ ಕ್ಲೋಸ್ ಆಗುತ್ತಾ? ಮಾರ್ಕೆಟ್ ಕ್ಲೋಸ್ ಆಗೋ ಸಾಧ್ಯತೆ ಬಹಳ ಕಮ್ಮಿ ಸ್ನೇಹಿತರೆ. ಯಾಕಂದರೆ ಮಾರ್ಕೆಟ್ ಕ್ಲೋಸ್ ಮಾಡೋದು ಮಾರ್ಕೆಟ್ ಪ್ರಿನ್ಸಿಪಲ್ಗಳಿಗೇನೆ ವಿರುದ್ಧ. ಹೂಡಿಕೆದಾರರಿಗೆ ಯಾವಾಗ ಬೇಕಾದರೂ ಹೂಡಿಕೆ ಮಾಡೋ, ಮನಸ್ಸಿಗೆ ಬಂದಾಗ ಸೇಲ್ ಮಾಡೋ ಮತ್ತು ಖರೀದಿ ಮಾಡೋ ಅವಕಾಶ ಇರಬೇಕು ಷೇರುದಾರರಿಗೆ. ಅದು ಓಪನ್ ಮಾರ್ಕೆಟ್ನ ಪ್ರಿನ್ಸಿಪಲ್, ಫ್ರೀ ಮಾರ್ಕೆಟ್ನ ಪ್ರಿನ್ಸಿಪಲ್. 1999 ಕಾರ್ಗಿಲ್ ಯುದ್ಧ ಆದಾಗಲೂ ಮಾರ್ಕೆಟ್ ಶಟ್ ಡೌನ್ ಮಾಡಿರಲಿಲ್ಲ. ಮೈಲ್ಡ್ ಕರೆಕ್ಷನ್ ಆಯಿತು. 3 ತಿಂಗಳಲ್ಲಿ ಹತ್ತಿರ 12% ಕರೆಕ್ಷನ್ ಆಯಿತು. 2001 ಪಾರ್ಲಿಮೆಂಟ್ ದಾಳಿ ಟೈಮ್ನಲ್ಲಿ ಸುಮಾರು 2-3% ಕರೆಕ್ಷನ್ ಆಗಿತ್ತು. 2019 ಪುಲ್ವಾಮಾ ಬಾಲಕೋಟ್ ಸಿಚುವೇಶನ್ ಇದ್ದಾಗಲೂ ಮಾರ್ಕೆಟ್ ಓಪನ್ ಇದ್ವು, ಆದರೆ ಭರ್ಜರಿ ವಾಲಟಿಲಿಟಿ ಕಂಡು ಬಂದಿತ್ತು, ಏರಿಳಿತ ಇತ್ತು. 2020 ಕೋವಿಡ್ ಲಾಕ್ಡೌನ್ ಆದಾಗಲೂ ಮಾರ್ಕೆಟ್ ಕ್ಲೋಸ್ ಆಗಿರಲಿಲ್ಲ. ಹಲವು ಬಾರಿ ಸರ್ಕ್ಯೂಟ್ ಬ್ರೇಕರ್ಗಳನ್ನು ಮಾತ್ರ ಟಚ್ ಮಾಡಿತ್ತು. ಅದಾದಮೇಲೆ ಹೇಗೆ ರಿಕವರ್ ಆಯಿತು ಅನ್ನೋದು ನಿಮಗೆ ಗೊತ್ತೇ ಇದೆ. ಸೊ ಒಂದು ವೇಳೆ ಪಾಕಿಸ್ತಾನದೊಂದಿಗೆ ಯುದ್ಧ ಆದರೂ ಕೂಡ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಮಾರ್ಕೆಟ್ ಶಟ್ ಡೌನ್ ಮಾಡಲ್ಲ. ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇಲ್ಲ. ಯಾವುದೇ ಫ್ರೀ ಮಾರ್ಕೆಟ್ ಎಕಾನಮಿಯಲ್ಲಿ ಅದನ್ನು ಮಾಡಲ್ಲ. ಭಾಳ ಹಿಂದೆ ಈ ಗ್ಲೋಬಲೈಸ್ಡ್ ಎಕಾನಮಿ ಎಲ್ಲ ಬರೋಕ್ಕಿಂತ ಮುಂಚೆ ವರ್ಲ್ಡ್ ವಾರ್ಗಳ ಟೈಮ್ನಲ್ಲೆಲ್ಲ ಅದರದೆಲ್ಲ ಮಾಡಿದರು. ಅದಾದಮೇಲೆ ನಿಮಗೆ ರಷ್ಯಾ ಯುಕ್ರೇನ್ ವಾರ್ ಟೈಮ್ನಲ್ಲಿ ರಷ್ಯಾ ಕೂಡ ಮಾಡಿತ್ತು. ರಷ್ಯಾ ಏನು ಭಾಳ ಫ್ರೀ ಮಾರ್ಕೆಟ್ ಎಕಾನಮಿ ಅಲ್ಲ. ಸೊ ಅದರೆಲ್ಲ ಬಿಟ್ಟರೆ ಫ್ರೀ ವರ್ಲ್ಡಲ್ಲಿ ಫ್ರೀ ಮಾರ್ಕೆಟ್ ಎಕಾನಮಿಗಳಲ್ಲಿ ಶಟ್ ಡೌನ್ ಮಾಡಲ್ಲ. ಸ್ಟಾಕ್ ಮಾರ್ಕೆಟ್ನ ಪ್ರಿನ್ಸಿಪಲ್ಗಳಿಗೆ ವಿರುದ್ಧ ಅದು ಅಂತ ಹೇಳಿ ಈಕ್ವಿಟಿ ಅಂದರೆ ಹೈಲಿ ಲಿಕ್ವಿಡ್, ಅದನ್ನು ಮತ್ತೇನು ಇವರು ನಿರ್ಬಂಧ ಹಾಕೋದು ಅನ್ನೋ ಕಾರಣಕ್ಕೋಸ್ಕರ ಮಾಡಲ್ಲ. ಆದರೆ ಒಂದು ವೇಳೆ ಯುದ್ಧ ನಡೆದು 2 ರಾಷ್ಟ್ರಗಳಲ್ಲಿ ಭಾರೀ ಹೊಡೆದಾಟ ಆಗಿ ಮೇಜರ್ ಸಿಟೀಸ್ಗೆ ಆಮೇಲೆ ಫಿನಾನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಏನಾದರೂ ಡ್ಯಾಮೇಜ್ ಆದರೆ ಆ ಟೈಮ್ನಲ್ಲಿ ಅಂದರೆ ಸ್ಟಾಕ್ ಮಾರ್ಕೆಟ್ನ ಫಿಸಿಕಲ್ ಹಾಗೂ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಡ್ಯಾಮೇಜ್ ಆದರೆ ಆವಾಗ ಮಾತ್ರ ಟೆಂಪ್ರರಿಯಾಗಿ ಸಸ್ಪೆಂಡ್ ಆಗೋ ಸಾಧ್ಯತೆ ಇರುತ್ತೆ. ಬಿಟ್ಟರೆ ಅಂತ ಯಾವುದೇ ಲಕ್ಷಣ ಇಲ್ಲ ಮಾರ್ಕೆಟ್ ಬಂದಾಗೋದು. ಒಂದು ವೇಳೆ ಎಕ್ಸ್ಟ್ರೀಮ್ ಸಿಚುವೇಶನ್ನಲ್ಲಿ ಒಂದಷ್ಟು ಬ್ರೇಕ್ ಹಾಕಬೇಕು, ಮಾರ್ಕೆಟ್ಗೆ ಪ್ಯಾನಿಕ್ ಸೆಲ್ಲಿಂಗಿಗೆಲ್ಲ ಅವಾಯ್ಡ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಏನಾದರೂ ಹೆಜ್ಜೆ ತಗೊಳ್ಳೋದಾದರೂ ಕೂಡ ಮುಂಚೆನೇ ಅಡ್ವಾನ್ಸ್ ಆಗಿ ಅನೌನ್ಸ್ ಮಾಡಿಬಿಟ್ಟು ಮಾಹಿತಿ ಕೊಟ್ಟು ಸ್ವಲ್ಪ ತಡೆ ಹಿಡಿಯೋ ಸಾಧ್ಯತೆ ಇರುತ್ತೆ. ಹಣಕಾಸು ಸಚಿವಾಲಯ ಆ ಕ್ರಮ ತಗೋಬಹುದು. ಯುದ್ಧದ ಸಂದರ್ಭ ಬಂದರೆ ಸೆಬಿ ಅನುಮಾನಾಸ್ಪದ ಟ್ರೇಡಿಂಗ್ ಟ್ರಾನ್ಸಾಕ್ಷನ್ಗಳನ್ನು ಕ್ಯಾನ್ಸಲ್ ಮಾಡೋದು, ಟ್ರೇಡಿಂಗ್ ಅವಧಿಯನ್ನು ಕಮ್ಮಿ ಮಾಡೋದು, ಜೊತೆಗೆ ಶಾರ್ಟ್ ಸೆಲ್ಲಿಂಗನ್ನು ಬ್ಲಾಕ್ ಮಾಡೋದು, ಈ ಥರದ್ದೆಲ್ಲ ಮಾಡೋ ಸಾಧ್ಯತೆಗಳಿರ್ತಾವಷ್ಟೇ. ಯಾಕಂದರೆ ಯುದ್ಧದ ಟೈಮ್ನಲ್ಲಿ ಕೆಲ ಕಂಪನಿಗಳು ಶಾರ್ಟ್ ಸೆಲ್ಲಿಂಗ್ ಅಡ್ವಾಂಟೇಜ್ ತಗೊಂಡು ಹಣ ಮಾಡೋಕ್ಕೆ ಟ್ರೈ ಮಾಡಬಹುದು ಅನ್ನೋ ಕಾರಣಕ್ಕೋಸ್ಕರ. ಏನೋ ಮಾರ್ಕೆಟ್ ಓಪನ್ ಇದ್ರೂ ಕೂಡ ಹೂಡಿಕೆದಾರರ ಮೈಂಡ್ ಸೆಟ್ ಹೇಗಿರ್ಬೋದು, ಮಾರ್ಕೆಟ್ ಹೇಗೆ ಪರ್ಫಾರ್ಮ್ ಮಾಡ್ಬೋದು ಅಂತ ನೋಡ್ತಾ ಹೋದರೆ ಆಗಲೇ ಹೇಳಿದ ಹಾಗೆ ಈಗ ಆಲ್ರೆಡಿ ಸಣ್ಣ ಮಟ್ಟದ ಸೆಲ್ ಆಫ್ ಕಂಡು ಬಂದಿದೆ, ಸಣ್ಣ ಮಟ್ಟದ ಪ್ಯಾನಿಕ್ ಕಂಡು ಬಂದಿದೆ. ಅಂದರೆ ಮಾರ್ಕೆಟ್ ಸೆಂಟಿಮೆಂಟ್ ಸಾಕಷ್ಟು ಅಸ್ಥಿರ ಇರೋದು ಕಾಣಿಸ್ತಾ ಇದೆ. ವಾಲಟಿಲಿಟಿ ಇದೇ ರೀತಿ ಜಾಸ್ತಿ ಆಗ್ಬೋದು, ಸಂಘರ್ಷ ಜಾಸ್ತಿ ಆದರೆ ಮಾತ್ರ ಹೇಳ್ತಿರೋದು, ಇಲ್ಲ ಅಂದರೆ ಏನಾಗಲ್ಲ. ಯಾಕಂದರೆ ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ, ಗ್ಲೋಬಲ್ ಜಿಯೋ ಪಾಲಿಟಿಕ್ಸ್ ಟೆನ್ಷನ್ ಮಧ್ಯೆನೂ ಟ್ರಂಪ್ ಟ್ಯಾರಿಫ್ ವಾರ್ ನಡುವೆನೂ ಭಾರತದ ಮಾರ್ಕೆಟ್ ರೆಸಿಲಿಯೆಂಟ್ ಆಗಿರೋದಲ್ಲದೆ
ಉಳಿದ ಎಮರ್ಜಿಂಗ್ ಮಾರ್ಕೆಟ್ಸ್ ಅನ್ನ ಔಟ್ ಪರ್ಫಾರ್ಮ್ ಮಾಡಿರೋದನ್ನ ಕೂಡ ನಾವು ನೋಡ್ತಾ ಇದ್ದೀವಿ ಕಳೆದ ಒಂದು ತಿಂಗಳಲ್ಲಿ. ಜೊತೆಗೆ ಟ್ರಂಪ್ ಟ್ಯಾರಿಫ್ ವಿಚಾರದಲ್ಲಿ ಭಾರತವೇ ಜಾಸ್ತಿ ಇನ್ಸುಲೇಟ್ ಆಗಿರೋದು ಪೆಟ್ಟಿಂದ. ಭಾರತದ ಮೇಲೆ ಪರಿಣಾಮ ಬೀರಲ್ಲ ಅನ್ನೋ ಕಾರಣಕ್ಕೋಸ್ಕರ ಕಳೆದ 1 ವರ್ಷದಿಂದಲೂ ದೇಶ ಬಿಟ್ಟು ಓಡ್ತಾ ಇದ್ದಂಥ ವಿದೇಶಿ ಹೂಡಿಕೆದಾರರು, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅವರೆಲ್ಲ ವಾಪಸ್ ಬರ್ತಾ ಇದ್ದಾರೆ. ಕಳೆದ 1-2 ವಾರದಲ್ಲಂತೂ ಅವರು ಹೆವಿಯಾಗಿ ಭಾರತದ ಈಕ್ವಿಟಿಯನ್ನು ಮತ್ತೆ ಬೈ ಮಾಡೋಕೆ ಶುರು ಮಾಡಿದ್ದಾರೆ. ಹೀಗಾಗಿ ಭಾರತ ಪಾಕಿಸ್ತಾನ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ಸ್ಫೋಟ ಆಗದ ಹೊರತು ಅಂಥ ದೊಡ್ಡ ಪರಿಣಾಮ ಏನೂ ಬೀರೋದಿಲ್ಲ. ಸಣ್ಣ ಪುಟ್ಟ ಶಾರ್ಟ್ ಟರ್ಮ್ ವಾಲಟಿಲಿಟಿ ಬಿಟ್ಟು, ಅಂದರೆ ಸೀಮಿತ ಅವಧಿಯ ಏರಿಳಿತ ಬಿಟ್ಟು ಅಂತ ದೊಡ್ಡದೇನೂ ಆಗಲ್ಲ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಪೂರ್ಣ ಪ್ರಮಾಣದ ಯುದ್ಧ ಆದರೆ ಒಂದಷ್ಟು ಅಸ್ಥಿರತೆ ಉಂಟಾಗ್ಬೋದು. ಆರ್ಥಿಕತೆ ಮೇಲೆ ಏನು ಪರಿಣಾಮ ಆಗುತ್ತೆ, ಯಾವ ಕಂಪನಿಗಳಿಗೆ ಲಾಸು, ಅವುಗಳ ಶೇರ್ ಎಲ್ಲ ಬೀಳೋದು, ಈ ಡಿಫೆನ್ಸ್ ಕಂಪನಿಗಳ ಸ್ಟಾಕ್ ಎಲ್ಲ ಮೇಲಕ್ಕೆ ಹೋಗೋದು, ಅದು ಆಲ್ರೆಡಿ ಟ್ರೆಂಡ್ ಕಾಣಿಸ್ತಾ ಇದೆ, ಅದು ಇನ್ನೂ ಜಾಸ್ತಿ ಆಗ್ಬೋದು. ಅದರ್ವೈಸ್ ಸಣ್ಣ ಪುಟ್ಟ ಏರ್ ಸ್ಟ್ರೈಕು, ಸರ್ಜಿಕಲ್ ಸ್ಟ್ರೈಕು, 1-2 ದಿನದ ಹಿಂಗೆ ಘರ್ಷಣೆ, ಆಮೇಲೆ ಅಲ್ಲಿಗೆ ಶಾಂತ ಆಯಿತು, ನಾವು ಹೊಡೆದ್ವಿ ನೀವು ಹೊಡೆದ್ವಿ ಸುಮ್ಮನಿರಿ ಅಂಥೇಳಿ ಅಲ್ಲಿಗೆ ನಿಂತರೆ ದೊಡ್ಡ ಪ್ರಮಾಣದ ಪರಿಣಾಮ ಮಾರ್ಕೆಟ್ ಮೇಲೆ, ಅಂದರೆ ಬಹಳ ವರ್ಷಗಳ ಕಾಲ ಕಾಡುವ ಪರಿಣಾಮ ಆಗೋ ಸಾಧ್ಯತೆ ತುಂಬ ಕಮ್ಮಿ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಅಗೇನ್ ಸ್ನೇಹಿತರೆ, ಕಡೆದಾಗಿ ಒಂದು ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ್ವಲ್ಲ ಸ್ಟೇಬಲ್ ಮನಿ FD ಬುಕಿಂಗ್ ಪ್ಲಾಟ್ಫಾರ್ಮ್ ಬಗ್ಗೆ ಆಸಕ್ತರು ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕ್ಲಿಕ್ ಮಾಡೋ ಮೂಲಕ ಭಾರತದ ಟಾಪ್ ಬ್ಯಾಂಕ್ಗಳ 200ಕ್ಕೂ ಅಧಿಕ ಬ್ಯಾಂಕ್ಗಳ FD ರೇಟನ್ನು ಕಂಪೇರ್ ಮಾಡ್ಬೋದು. ಸ್ಟೇಬಲ್ ಮನಿಯಲ್ಲಿ ಲಿಸ್ಟ್ ಆಗಿರೋ ಬ್ಯಾಂಕ್ಗಳ ಹೈ ಇಂಟ್ರೆಸ್ಟ್ FD ರೇಟ್ನಲ್ಲಿ ನೀವು FDಯನ್ನು ಬುಕ್ ಮಾಡ್ಬೋದು. RBI ಹೆಂಗೂ ರೇಟ್ ಕಟ್ಟಿಂಗ್ ಸೈಕಲ್ ಶುರು ಮಾಡಿದೆ, ಹಂತ ಹಂತವಾಗಿ 2 ಸಲ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದ್ದಾರೆ. ಅದರ ಪರಿಣಾಮ FDಗಳ ಇಂಟ್ರೆಸ್ಟ್ ರೇಟ್ ಕೂಡ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಅವ್ರು ಮತ್ತಷ್ಟು ಕಮ್ಮಿ ಮಾಡೋ ಸಾಧ್ಯತೆ ಇದೆ. ಹಾಗಾಗಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನ FDಯನ್ನು ಲಾಕ್ ಮಾಡ್ಕೊಳ್ಳೋಕೆ ರೈಟ್ ಟೈಮ್ ಅಂತ ತಜ್ಞರು ಕೂಡ ಹೇಳ್ತಿದ್ದಾರೆ. ಆಸಕ್ತರು ಮಿಸ್ ಮಾಡಿದೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟನ್ನು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.